ಚಿಕ್ಕನಕೋಟೆ ಕೆರೆ ಅಂತಾರೆ ನೋಡಿ, ಒಳ್ಳೆ ಕೆರೆ ಇದೆ, ಸುಮಾರು ಇದೆ. ನಮಗೆ ಒಂದು 35 ಎಕರೆ 40 ಎಕರೆ ಕೆರೆನೇ ಬರುತ್ತೆ. ಇವು 30 ಅಡಿ ರಸ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಹೈವೇಯಿಂದ ಚಳ್ಳಕೆರೆ ಟು ಬಳ್ಳಾರಿ ಹೈವೇ, ಬೆಂಗಳೂರು ಟು ಬಳ್ಳಾರಿ ಹೈವೇಯಿಂದ ಕೇವಲ 4 ಕಿಲೋಮೀಟ್ರ್ ಒಳಗಡೆ ಬರ್ತೀವಿ. ಈ ಥರ ಒಳ್ಳೆ ಮೆಟ್ಲಿಂಗ್ ರಸ್ತೆ ಬರುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು ಜಮೀನು ನೋಡಿ, ಈ ಒಂದು ಜಮೀನು ಕೆಂಪು ಭೂಮಿ, ಟೋಟಲಾಗಿ 12 ಎಕರೆ ಪ್ರಾಪರ್ಟಿ ಬರುತ್ತೆ. ಇಲ್ಲಿಂದ 9.5 ಎಕರೆ ನಮಗೆ ಕಂಪ್ಲೀಟ್ ಫ್ರಂಟಲ್ಲಿ ಹೋದರೆ ತಾರ್ ರೋಡ್ ಸಿಗುತ್ತೆ. ಆ ತಾರ್ ರೋಡನ್ನ ತೋರಿಸ್ತೀನಿ ನಿಮಗೆ. ಜಮೀನು ಹಿಂಭಾಗನೂ ರಸ್ತೆ ಇದೆ, ಜಮೀನು ಮುಂಭಾಗನೂ ರಸ್ತೆ ಇದೆ. ಜೊತೆಗೆ ನಿಮಗೆ ನೋಡಿ, ಇದು ಆಯಿತು ನಮಗೆ ಒಂದು 9 ಎಕರೆ ಪ್ರಾಪರ್ಟಿ. ಈ ಕಡೆ 9ರಿಂದ ಒಂದು 10 ಎಕರೆ ಇದು ಬರುತ್ತೆ. ಫ್ರಂಟಲ್ಲಿ ತಾರ್ ರೋಡ್ ಬರುತ್ತೆ. ಕೆಂಪು ಭೂಮಿ, ಭಾಳ ಚೆನ್ನಾಗಿದೆ, ರೆಡ್ ಸಾಯಿಲು. ಜೊತೆಗೆ ನಿಮಗೆ ಈ ಕಡೆ ಇದು 1.5 ಎಕರೆಯಿಂದ 2 ಎಕರೆ ಬರುತ್ತೆ ರೋಡಿನ ರೈಟ್ ಸೈಡಿಗೆ. ಇದು ಇದರಲ್ಲಿ ಡಿವೈಡ್ ಆಗಿದೆ ಅಷ್ಟೇ. ಸಾಯಿಲು ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ತರಹ ನಾವು ಬೆಳೆಗಳನ್ನ ಬೆಳಿಬೋದು. ಕೆಂಪು ಭೂಮಿ, ರೋಡ್ ಅಪ್ರೋಚ್ ಆಗಿ ಇದು 30 ಫೀಟ್ ರೋಡ್ ಇದೆ. ಜೊತೆಗೆ ಜಮೀನಿದೆ. ಜಮೀನಿನ ಮುಂಭಾಗದ ಒಂದು ತಾರ್ ರೋಡನ್ನ ತೋರಿಸ್ತೀನಿ ಮೊದಲನೇದಾಗಿ ನಿಮಗೆ. ಆಮೇಲೆ ಜಮೀನಲ್ಲಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಪರಿಚಯ ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ ಸರ್, ರೆಡ್ ಸಾಯಿಲ್, ಈ ಥರ ಕೆಂಪು ಭೂಮಿ, ಒಂದೇ ಒಂದು ಕಲ್ಲಿಲ್ಲ ಜಮೀನಲ್ಲಿ, ಅಚ್ಚುಕಟ್ಟಾಗಿದೆ. ನೋಡಿ, ಇದು ರಸ್ತೆ ಮತ್ತು ಈ ಕಡೆ ರಸ್ತೆ ನಿಮಗೆ ಕಾರ್ನರ್ ಪ್ರಾಪರ್ಟಿ ಇದು. ಜೊತೆಗೆ ನಾವು ಇಲ್ಲಿದ್ದ ನೇರವಾಗಿ ನಾವು ತಾರ್ ರೋಡನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ರಸ್ತೆ ಫ್ರಂಟಲ್ಲಿ ನಿಮಗೆ ಹಿಂದ್ಗಡೆನೂ ರಸ್ತೆ ತೋರಿಸ್ತಿದ್ದೀನಿ. ಜೊತೆಗೆ ನಮಗೆ ಇಲ್ಲಿ ಮುಂದ್ಗಡೆನೂ ರಸ್ತೆ ತೋರಿಸ್ತೀನಿ. ಒಳ್ಳೆ ಭೂಮಿ ನೋಡಿ, ರಸ್ತೆ ಇಲ್ಲಿ ಭೂಮಿ ಎಷ್ಟು ಚೆನ್ನಾಗಿದೆ. ರಸ್ತೆ ಫ್ರಂಟಿಗೆ ನಮಗೆ ಒಂದು 200 ಅಡಿ ಬರುತ್ತೆ ತಾರ್ ರೋಡ್ ಅಪ್ರೋಚ್ ಆಗಿ. 200 ಫೀಟ್ ಬರುತ್ತೆ ಎರಡು ಕಡೆ. ಮತ್ತು ನಮಗೆ ಒಂದು 300 ಫೀಟ್ ತಾರ್ ರೋಡಿಗೆ ಬಂದಮೇಲೆ ನೋಡಿ ರಸ್ತೆ ಇದು ತಾರ್ ರೋಡ್ಗೆ ಅಪ್ರೋಚ್ ಆಗಿ ಈ ಒಂದು ಕೆಂಪು ಭೂಮಿ ರೆಡ್ ಸಾಯಿಲು ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು. ಕೆಂಪು ಭೂಮಿ ರೆಡ್ ಸಾಯಿಲು. ಇದು ಟೋಟಲ್ ಆಗಿ ನಮಗೆ 12 ಎಕರೆ ಜಮೀನು ಬರುತ್ತೆ. ಇದು ನಾರ್ತ್ ಫೇಸಿಂದ ಒಳಗಡೆ ಎಂಟ್ರಿ ಕೊಡ್ತೀನಿ. ಭೂಮಿ ಈ ಥರ ಭೂಮಿ ಸಿಗೋದು ತುಂಬ ಸರ್ವೇ ಸಾಮಾನ್ಯ, ತುಂಬ ಕಡಿಮೆ. ಕೆಂಪು ಭೂಮಿ, ಒಳ್ಳೆ ಫಲವತ್ತಾದಂಥ ಭೂಮಿ, ತಾರ್ ರೋಡ್ಗೆ 2 ಕಡೆ ರಸ್ತೆ ಇರೋಂಥ ಭೂಮಿ ಸಿಗೋದು ತುಂಬ ಕಡಿಮೆ. ಒಳ್ಳೆ ಸಾಯಿಲು, ಅನುಕೂಲ ತುಂಬ ಚೆನ್ನಾಗಿದೆ. ಟೋಟಲ್ ಆಗಿ ನಿಮಗೆ ಅಚ್ಚುಕಟ್ಟಾಗಿ ನಿಮಗೆ ಅಕ್ಕಪಕ್ಕದಲ್ಲೆಲ್ಲ ನಿಮಗೆ ತಂತಿ ಬೇಲಿ ಆಗಿದೆ. ಒಳ್ಳೆ ಭೂಮಿ. ಸರ್, ಪ್ರೈಸ್ ಬಂದುಬಿಟ್ಟು ಒಂದು ಎಕರೆ ಬಂದುಬಿಟ್ಟು 21 ಲಕ್ಷ ಹೇಳ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ತಾರ್ ರೋಡ್ಗೆ ಅಪ್ರೋಚ್ ಆಗಿ 12 ಎಕರೆ ಪ್ರಾಪರ್ಟಿ, ರಸ್ತೆ ಅಟ್ಯಾಚ್ ಆಗಿ 300ರಿಂದ 350 ಅಡಿ ಫ್ರಂಟಿಗೆ ಬರುತ್ತೆ. ಬೆಂಗಳೂರಿಂದ ಇಲ್ಯಾಂಡಿಗೆ 24 ಕಿಲೋಮೀಟ್ರ್ ಆಗುತ್ತೆ. 224 ಕಿಲೋಮೀಟ್ರ್ ತಾರ್ ರೋಡ್ಗೆ ಅಪ್ರೋಚ್ ಆಗಿ. ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಸಾಯಿಲ್. ಭಗವಂತ ಭೂಮಿನ ಯಾವ ಥರ ಸೃಷ್ಟಿ ಮಾಡಿದ್ದಾನೆಂದರೆ ಈ ಥರ ಒಳ್ಳೆ ಫಲವತ್ತಾದಂಥ ಮಣ್ಣು. ಈ ಥರ ಮಣ್ಣಲ್ಲಿ ನಾವು ಅಗ್ರಿಕಲ್ಚರ್ ಮಾಡೋದಕ್ಕೆ ಭಾಳ ಇದರಲ್ಲಿ ಖುಷಿ ಪಡಬೇಕು. ಅನುಕೂಲ ತುಂಬ ಚೆನ್ನಾಗಿದೆ. ಇಂಥ ಪ್ರಾಪರ್ಟಿನ ನೀವು ಬೈ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿತ್ತು. ನೋಡಿ, ಇದೇ ಬದ ಸ್ಟ್ರೈಟಾಗಿ ಬರುತ್ತೆ, ನೀಟಾಗಿದೆ ಜಮೀನು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಈ ಒಂದು ಜಮೀನು ತುಂಬ ಒಳ್ಳೆ ಜಮೀನು. ಯಾವುದೇ ಕಸ್ಟಮರ್ಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ಬಂದು ಜಮೀನು ನೋಡಿ ವ್ಯಾಪಾರ ಮುಗಿಸ್ಕೊಳ್ಳಿ. 100% ಲೀಗಲು, ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ ಯು.